ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸೋಮವಾರದ ಬೆಳಗಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಸೋಮವಾರ ಇವತ್ತು ಅತ್ಯಂತ ನಿರ್ಣಾಯಕವಾದಂಥ ದಿವಸ, ತುಂಬ ಕುತೂಹಲಕಾರಿ ದಿವಸ ಕೂಡ, ಮತ್ತು ಬಹಳಷ್ಟು ಬೆಳವಣಿಗೆಗಳು ಸಂಭವಿಸಲಿರುವಂಥ ದಿವಸ. ನಿನ್ನೆ ಒಂದು ಭಾಳ ಅಚ್ಚರಿಯ ಬೆಳವಣಿಗೆ ನಡೆಯಿತು. ಏನಪ್ಪ ಅಂದರೆ, ನಿಮಗೀಗಾಗಲೇ ಗೊತ್ತು, ಸಫ್ದರ್ಜಂಗ್ ಹಾಸ್ಪಿಟ್ಲಿಗೆ ಈ ಸೋನಮ್ ವಾಂಗ್ಚುಕ್ನ ತೆಗೆದುಕೊಂಡು ಹೋಗಿ ಹಾಕಿದ್ದಾರೆ. ಆತನಿಗೆ ವೈದ್ಯಕೀಯ ಶುಶ್ರೂಷೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಗಲಾಟೆ ಆಯಿತು. ಹೇಳದೆ ಕೇಳದೆ ಕರ್ಕೊಂಡು ಹೋದ್ರಿ ನೀವು. ಒಂದು ಬೆಡ್ಶೀಟಲ್ಲಿ ಆತನನ್ನು ಬಾಡಿ ತೊಗೊಂಡು ಹೋದ್ರಿ. ಯಾರ ಜೊತೆ ಮಾತುಕತೆ ನಡೆಸಲಾರದೆ ಸರ್ಕಾರ ಈ ರೀತಿ ಎತ್ಕೊಂಡು ಹೋಯಿತು. ಆತನಿಗೆ ಗೌರವವನ್ನು ಕೊಡಲಿಲ್ಲ ಅಂತ ಎಲ್ಲ ಕಿರ್ಚಾಡಿದರು. ಅಭಿಜಿತ್ ದೀಪ್ಕೆಯಿಂದ ಹಿಡಿದು ಉಳಿದ ಯಾರ್ಯಾರು ಲೀಡರ್ಗಳಲ್ಲಿ ಬರ್ತಾರೋ ಅವರೆಲ್ಲ ಕಿರ್ಚಾಡಿದರು. ಆದರೆ ಸರ್ಕಾರ ತನ್ನ ನಿರ್ಧಾರಕ್ಕೆ ಕಟಿಬದ್ಧವಾಗಿತ್ತು. ಅದರಂತೆಯೇ ಆತನ ಸಫ್ದರ್ಜಂಗ್ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡಲಾಯಿತು ಮತ್ತು ಅಲ್ಲಿ ಯಾರಿಗೂ ಪ್ರವೇಶ ಇರಲಿಲ್ಲ. ಯಾವ ಅಭಿಜಿತ್ ದೀಪ್ಕೆಗೂ ಇಲ್ಲ, ಯಾರಿಗೂ ಇರಲಿಲ್ಲ. ಆತನ ಪತ್ನಿ ಬಂದಿದ್ದರು, ಗೀತಾಂಜಲಿ. ಆಕೆ ದಿಲ್ಲಿ ಹೈಕೋರ್ಟ್ಗೆ ಮೊರೆ ಹೋದರು. ನಿನ್ನೆ ದಿಲ್ಲಿ ಹೈಕೋರ್ಟ್ಗೆ ಏನಂತ ಮೊರೆ ಹೋಗಿದ್ರು? ಸರ್ಕಾರಿ ಆಸ್ಪತ್ರೆಯಲ್ಲಿ ಶುಶ್ರೂಷೆ ಸರಿಯಾಗೋದಿಲ್ಲ, ತಮಗೆ ಹೇಗೆ ಬೇಕೋ ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಇದೇ ಒಂದು ಪ್ರತಿಪಾದನೆ ಮಾಡುವಂಥದ್ದು. ಹಾಗಿರುವಾಗ ಆತನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಕ್ಕೆ ಇಷ್ಟ ಬಂದ ಹಾಗೆ ಶುಶ್ರೂಷೆ ಮಾಡೋ ಬದಲು, ಚಿಕಿತ್ಸೆ ಕೊಡುವ ಬದಲು ಆತನನ್ನು ಮೇದಾಂತ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಡಿಸಿ, ಸರ್ಕಾರಕ್ಕೆ, ದಿಲ್ಲಿ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಿ, ಸಫ್ದರ್ಜಂಗ್ ಹಾಸ್ಪಿಟ್ಲಿಂದ ಮೇದಾಂತ ಹಾಸ್ಪಿಟ್ಲಿಗೆ ಆತನನ್ನು ಶಿಫ್ಟ್ ಮಾಡ್ತೀವಿ. ಯಥಾ ಪ್ರಕಾರ ನಿಮ್ಗೆ ಗೊತ್ತು, ಇಂಥ ಕೇಸ್ಗಳಿಗೆಲ್ಲ ನಮ್ಮ ಪ್ರಭೃತಿ ಹುಡುಕೊಂಡು ಕರೆಕ್ಟಾಗಿ ಕಪಿಲ್ ಸಿಬಲ್ ಅವರು ಬರ್ತಾರೆ. ಈ ಕಡೆ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಇರ್ತಾರೆ. ಇವರು ವಾದ ಮಾಡ್ತಾರೆ, ಇಲ್ಲ ಸರಿಯಾಗಿ ಅಲ್ಲಿ ಚಿಕಿತ್ಸೆ ನಡೀತಾ ಇಲ್ಲ, ಅವ್ರ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ಖಾಸಗಿ ಆಸ್ಪತ್ರೆಯಲ್ಲಿ ನಮಗೆ ಹೇಗೆ ಬೇಕು ಹಾಗೆ ಚಿಕಿತ್ಸೆ ಪಡಿಬೋದು, ಇದು ರೀತಿ ಎಲ್ಲ ಮಾತಾಡ್ತಾರೆ. ASG ಹೇಳ್ತಾರೆ, ಇದು ಆಂದೋಲನದ ವೇದಿಕೆಯಲ್ಲ, ಇದು ಕೋರ್ಟ್ ಆಫ್ ಲಾ. ಇಲ್ಲೂ ಕಾನೂನಾತ್ಮಕವಾದ ಮಾತಾಡಿಯ ವಿನಃ ನಿಮಗಿಷ್ಟ ಬಂದ ಹಾಗೆ ಮಾತಾಡಿದರೆ ಇಲ್ಲಿ ನಡೆಯೋದಿಲ್ಲ. ಈಗಾಗಲೇ ಸಫ್ದರ್ಜಂಗ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೇ ದಿಲ್ಲಿ ಹೈಕೋರ್ಟ್ ನೀಡಿದಂಥ ನಿರ್ದೇಶನದ ಮೇರೆಗೆ. ಆತ ಇನ್ನೆರಡು ದಿವಸದಲ್ಲಿ ಸಾಯ್ತಾರೆ ಅಂಥೇಳಿ ನಿಮ್ಮ ಒಬ್ಬ ಕಕ್ಷಿದಾರರೇ ಬಂದು, ಈ ರೀತಿ ಅರ್ಜಿದಾರರೇ ಬಂದು ಇದೇ ಕೋರ್ಟಿನಿಂದ ಅನುಮತಿಯನ್ನು ಪಡಿತಾರೆ, ಚಿಕಿತ್ಸೆ ಕೊಡಿ ಅಂತ ಕೋರ್ಟಿಗೆ ಮೊರೆ ಹೋಗಿರ್ತಾರೆ. ಅದರ ಪ್ರಕಾರ ಕೋರ್ಟ್ ತೀರ್ಪು ಕೊಟ್ಟಿರುತ್ತೆ, ಆತನ ಶುಶ್ರೂಷೆಯನ್ನು ನೋಡಿಕೊಳ್ಳಿ ಅಂತ ಹೇಳಿರ್ತಾರೆ. ಅದಕ್ಕನುಗುಣವಾಗಿ ಸರ್ಕಾರ ನ್ಯಾಯಾಂಗಕ್ಕೆ ಕಟಿಬದ್ಧವಾಗಿ ಬಂದು ಆತನನ್ನು ಆಸ್ಪತ್ರೆಗೆ ಸೇರಿಸಿದರೆ, ನಮ್ಗೆ ಇಲ್ಲಿ ಬೇಡ ಅಲ್ಲಿ ಸೇರಿಸಿ, ಅಲ್ಲಿ ಬೇಡ ಇಲ್ಲಿ ಸೇರಿಸಿ ಅಂತ ಇದ್ದಾರೆ. ಅವರು ಏನೇನು ಔಷಧಿಗಳನ್ನು ಕೊಡಬೇಕೋ ಆ ಔಷಧಿಗಳನ್ನ ಯಥಾ ಪ್ರಕಾರ ಕೊಡಲಾಗಿದೆ, ಇಲ್ಲಿದೆ ನೋಡಿ ಅಂತ ಅದರ ರಿಪೋರ್ಟನ್ನು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಅವರು ಆನರಬಲ್ ಜಸ್ಟಿಸ್ ಎದುರುಗಡೆ ಇಡ್ತಾರೆ. ಅಷ್ಟೇ ಅಲ್ಲ, ತಾನು ಮುಂಚೆ ಯಾವ ಔಷಧೋಪಚಾರವನ್ನು ಸೋನಮ್ ವಾಂಗ್ಚುಕ್ ಮಾಡಿಸ್ಕೊತಾ ಇದ್ರು, ಅದೇ ಔಷಧೋಪಚಾರವನ್ನು ಈಗಿರುವಂಥ ವೈದ್ಯರು ಕೂಡ, ಈ ಹಿಂದೆ ಅನಿಲ್ ಲಾಂಬಾ ಅನ್ನುವಂಥ ಒಬ್ಬ ಡಾಕ್ಟರ್ ನೋಡ್ತಾ ಇದ್ರು, ಅದು ಯಾವುದು ಪ್ರಿಸ್ಕ್ರಿಪ್ಷನ್ ಇತ್ತು ಅದಕ್ಕನುಗುಣವಾಗಿಯೇ ಈಗಲೂ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ, ಅದನ್ನು ಬಿಟ್ಟು ಬೇರೆ ಯಾವುದೂ ನಾವು ಕೊಡ್ತಾ ಇಲ್ಲ. ಆದ್ದರಿಂದ ಈ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ. ಇಲ್ಲಿ ಆಗಲಿಲ್ಲ ಅಂದಾಗ ಮಾಡಬೇಕಾದದ್ದು ಸರಿ. ನಮ್ಮಲ್ಲಿ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆ, ಅತ್ಯಂತ ವಿಶ್ವಾಸಾರ್ಹವಾದಂಥ ವ್ಯವಸ್ಥೆ, ಕೊಟ್ಟಿರುವಂಥ ಟ್ರೀಟ್ಮೆಂಟ್ ಕೂಡ ಸರಿ ಇದೆ. ಆದ್ದರಿಂದ ಇವ್ರಿಗೆ ಅನುಮತಿಯನ್ನು ಕೊಡಬಾರದು. ಯಾವಾಗ ಈ ರೀತಿ ಅಡಿಷನಲ್ ಸಾಲಿಸಿಟರ್ ಜನರಲ್ ವಾದ ಮಂಡನೆ ಮಾಡಿದ್ರು, ಜಡ್ಜಿಗೆ ಇದು ಹೌದು ಅನಿಸ್ಬಿಡ್ತು. ಅವ್ರು ಹೇಳಿದರು, ಸರ್ಕಾರ ಸೋನಮ್ ವಾಂಗ್ಚುಕ್ ಅವರನ್ನು ಧರಣಾ ಸ್ಥಳದಿಂದ ಎತ್ತಿಕೊಂಡು ಬಂದದ್ದು ಕಾನೂನುಬದ್ಧವಾಗಿದೆ. ಇದು ಅರ್ಥ ಮಾಡ್ಕೊಳ್ಳಿ, ಶಬ್ದಗಳನ್ನು ಗಮನಿಸ್ಬೇಕು ನೀವಿಲ್ಲಿ. ಅಲ್ಲಿ ಆರ್ಡರ್ ಏನಿದೆ ಅದನ್ನೇ ಹೇಳ್ತಾ ಇರೋದು ನಾನು. ಸರ್ಕಾರ ಧರಣಿ ಸ್ಥಳದಿಂದ ವಾಂಗ್ಚುಕ್ ಅವ್ರನ್ನ ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿರುವುದು ಕಾನೂನುಬದ್ಧವಾಗಿದೆ. ಇದರಲ್ಲಿ ಯಾವುದೇ ರೀತಿಯ ವಯೋಲೇಷನ್ ಆಗಿಲ್ಲ. ಇದು ಯಾವುದೇ ಅಸಂವಿಧಾನಿಕವಲ್ಲ, ಕಾನೂನು ಬಾಹಿರ ಅಲ್ಲ. ಒಬ್ಬ ವ್ಯಕ್ತಿಯ ಆರೋಗ್ಯದ ಕಾಳಜಿಯನ್ನು ಕೋರ್ಟ್ ನಿರ್ದೇಶನದಲ್ಲಿ ಹೇಳಿದ್ದನ್ನು ಯಥಾವತ್ತಾಗಿ ಸರ್ಕಾರ ಪಾಲಿಸಿದೆ. ಜೊತೆಗೆ ಸೋನಮ್ ವಾಂಗ್ಚುಕ್ಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡುವಂಥ ತಜ್ಞ ವೈದ್ಯರು ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿದ್ದಾರೆ, ಅದರ ಸರ್ಟಿಫಿಕೇಟ್ ಇಲ್ಲಿದೆ. ಹೀಗಾಗಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ. ಸರ್ಕಾರ ತೆಗೆದುಕೊಂಡಿರುವಂಥ ತೀರ್ಮಾನ ಸರಿಯಾಗಿದೆ ಅಂತ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿಯುತ್ತೆ ದಿಲ್ಲಿ ಹೈಕೋರ್ಟು.
ನೋಡಿ ಹೆಂಗೆ ಪ್ರಕರಣ ತಿರುಗ್ತದೆ. ಭಾಳ ಜನರಿಗೆ ಇದು ವಿಷಯಗಳೇ ಗೊತ್ತಿರೋದಿಲ್ಲ. ಯಾವಾಗ ಈ ರೀತಿ ತೀರ್ಪು ಬಂದುಬಿಡ್ತು, ಇದ್ದಕ್ಕಿದ್ದಾಗೆ ಗೀತಾಂಜಲಿಗೆ ಅರ್ಥ ಆಗತ್ತೆ ನನ್ನ ಆಟ ನಡೆಯೋದಿಲ್ಲ ಅಂತ. ಯಾಕೆಂದರೆ ಇವತ್ತು 20ನೇ ತಾರೀಕು, ಇವತ್ತು ಸಂಸತ್ ಅಧಿವೇಶನ. ಪ್ರಕರಣ ಇವತ್ತಿಲ್ಲ, 20 ಇಲ್ಲ, 21 ಇಲ್ಲ, 22 ಇಲ್ಲ, 23ನೇ ತಾರೀಕು ಮತ್ತೆ ವಿಚಾರಣೆ ಬರುತ್ತೆ. ಬಂದ ಸಂದರ್ಭದಲ್ಲಿ ತಮ್ಮ ಪರವಾಗಿ ಆಗತ್ತೆ ಅನ್ನುವಂಥ ಯಾವುದೇ ರೀತಿಯಾದಂಥ ಹೋಪ್ಸ್ ಉಳಿದಿಲ್ಲ. ಹಾಗಾದರೆ ಏನು ಮಾಡಬೇಕು? ಆಕೆ ಒಂದು ಈ ನಮ್ಮಲ್ಲಿ ಒಂದು ರಾಜಿ ಪಂಚಾಯಿತಿ ಅಂತ, ಆ ರೀತಿ ರಾಜಿ ಪಂಚಾಯಿತಿ ಒಂದು ಹೇಳಿಕೆಯನ್ನು ಆಕೆ ಕೊಡ್ತಾರೆ. ಗೀತಾಂಜಲಿ, ಸೋನಂ ವಾಂಗ್ಚುಕ್ ಪತ್ನಿ, ಆಕೆ ಹೇಳ್ತಾರೆ, ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಏನಾದರೂ ರಾಜಕಾರಣಿಗಳು, ಸರ್ಕಾರ ಅಂತ ಹೇಳಿಲ್ಲ, ರಾಜಕಾರಣಿಗಳು ಏನಾದರೂ ನಾವು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡ್ತೀವಿ, ಅದನ್ನು ಸರಿಪಡಿಸ್ತೀವಿ ಅಂತ ಮಾತು ಕೊಟ್ಟದ್ದೇ ಆದರೆ, ಅಥವಾ ಸಂಸತ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದರೆ, ಇವತ್ತು 20ನೇ ತಾರೀಕು ಸೋನಂ ವಾಂಗ್ಚುಕ್ ಅವರು ತಮ್ಮ ಪ್ರತಿಭಟನೆಯನ್ನು, ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಿಂತಗೋತಾರೆ. ಹೆಂಗಿದೆ ಸ್ವಾಮಿ ಇದು? ಇದು ಭಾಳ ದೊಡ್ಡ ಮಟ್ಟದ ಹಿನ್ನಡೆ ತಾನೇ ಇದು. ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಏನು? ಸೋನಂ ವಾಂಗ್ಚುಕ್ಗೆ ಇವ್ರ ಬಗ್ಗೆ ಅಭಿಜಿತ್ ದೀಪ್ಗೆ ಮತ್ತು ಈ ದಹಿಯಾ ಏನಿದ್ದಾರೆ ಇವ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಅಸಮಾಧಾನ ಇರುತ್ತೆ. ಏನು? ಪ್ರತಿ ದಿವಸ ಸಂಜೆಯವರೆಗೂ ಇವರೆಲ್ಲ ಇರ್ತಾರೆ. ಸಂಜೆ ಆದ ತಕ್ಷಣ ಎಲ್ಲರೂ ಜಾಗ ಖಾಲಿ ಮಾಡ್ತಾರೆ. ಮಾರನೇ ದಿವಸ ಬೆಳಗ್ಗೆ 8:00 ಬಂದರೆ 9ಕ್ಕೆ ಬಂದರೆ 9:00 ಬಂದರೆ ಗತಿ ಇರೋದಿಲ್ಲ. ಯಾರ್ಯಾರೋ ಬಂದು ಅಲ್ಲಿ ಮಲ್ಕೊಂಡಿರ್ತಾರೆ ಸ್ಟೇಜ್ ಮೇಲೆ. ನಾನು ಇಲ್ಲಿ ಸಾಯ್ತಾ ಇದ್ದೀನಿ, ನನ್ನ ಬಗ್ಗೆ ಇವ್ರು ಯಾರಿಗೂ ಗಮನನೇ ಇಲ್ಲ, ಹುಡುಗಾಟದವ್ರ ಜೊತೆ ಸೇರಿಕೊಂಡು ನಾನು ಸಿಗಾಕ್ಕೊಂಡ್ಬಿಟ್ಟೆ, ಇದರಿಂದ ನಾನು ಪಾರಾಗಬೇಕು. ಅದಕ್ಕೆ ಒಬ್ಬ ಲೇಡಿ ಪೊಲೀಸ್ ಆಫೀಸರ್ಗೆ ಕರೆಯನ್ನು ಮಾಡಿ, ಈಗ ಅದರ ದಾಖಲೆ ಇದೆ, ಅದು ಕರೆ ಮಾಡಿದ್ದಕ್ಕೆ ರೆಕಾರ್ಡಿಂಗ್ ಇದೆ, ಅದೆಲ್ಲ ಈಗ ಹೊರಗಡೆ ಬರ್ತದೆ, ಮಾಡಿ ನನ್ನನ್ನು ಇಲ್ಲಿಂದ ಆಸ್ಪತ್ರೆಗೆ ಸೇರಿಸಿ ಅಂತ ಸ್ವತಃ ಸೋನಂ ವಾಂಗ್ಚುಕ್ ಫೋನ್ ಮಾಡಿರುವಂಥ ಒಂದು ಹೊಸ ಮಾಹಿತಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅಲ್ಲಿಗೆ ಅಭಿಜಿತ್ ದೀಪ್ಗೆ ಯಾವುದನ್ನು ಹುಡುಗಾಟವಾಗಿ ಶುರು ಮಾಡಿ ಭಾಳ ದೊಡ್ಡ ಗಂಡಾಂತರಕಾರಿ ಸರ್ಕಾರಕ್ಕೆ ಒಂದು ಆಪತ್ತನ್ನು ತಂದು ಒಡ್ತೀನಿ ಅಂತ ಮಾಡ್ಕೊಂಡಿದ್ರು, ಅದು ಸಂಪೂರ್ಣವಾಗಿ ವಿಫಲ ಆಯಿತು. ಇದು ಒಂದು ಕಡೆ. ಈ ಮಧ್ಯೆ ಇವರು ಲಾಯರ್ ಬರ್ತಾರೆ, ನಾವು ನಾಳೆ ಡಿವಿಷನ್ ಬೆಂಚ್ಗೆ ಹೋಗ್ತೀವಿ ಅಂತಾರೆ, ಅಲ್ಲಿ ಹೋಗಿ ನ್ಯಾಯ ಕೇಳ್ತೀವಿ ಅಂತಾರೆ. ಅಷ್ಟೊತ್ತಿಗೆ ನಾಳೆ ಅಧಿವೇಶನ ಶುರು ಆಗಿರುತ್ತೆ. ಈಗ ಇನ್ನೊಂದು ವಿಷಯ ಇದೆ. ಏನಪ್ಪ? ಇವತ್ತು ನಮ್ಮ ಭಾರತೀಯ ನಾಗರಿಕ ನ್ಯಾಯ ಸಂಹಿತೆ ಇದೆಯಲ್ಲ, BNSS ಅಂತಾರೆ, ಅದರ 163 ಪ್ರಕಾರ ಪ್ರೊಹಿಬಿಟರಿ ಆರ್ಡರ್ಸ್ ಇದೆ ದಿಲ್ಲಿ ಜಿಲ್ಲೆಯಲ್ಲಿ. ಯಾಕೆಂದರೆ ಸೂಕ್ಷ್ಮ ವಲಯ, ಸಂಸತ್ ಅಧಿವೇಶನ ಇದೆ, ಕಾನ್ವಾಯ್ಗಳು ಹೋಗ್ತವೆ, ಪ್ರಧಾನಮಂತ್ರಿ ಬರ್ತಾರೆ, ಜೊತೆಗೆ ಎಲ್ಲ ಸಂಸತ್ ಸದಸ್ಯರು ಬರ್ತಾ ಇರ್ತಾರೆ, ಆಫೀಸರ್ಗಳು ಓಡಾಡ್ತಾರೆ. ಹೀಗಾಗಿ ಅಲ್ಲಿ ಪ್ರೊಹಿಬಿಟರ್ ಸಚಿನ್ ಶರ್ಮಾ ಅಂತೇಳಿ DCP, ದಿಲ್ಲಿ DCP ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿಕೆ ಕೊಟ್ಟರು. ಸುಮ್ಮನೆ ಯಾರೋ ಕೇಳಿದ್ದಲ್ಲ. ಇಲ್ಲಿಯವರೆಗೂ ನಮಗೆ ಯಾವುದೇ ಸಂಘಟನೆಯಿಂದ ನಾವು ರ್ಯಾಲಿ ಮಾಡ್ತೀವಿ, ರಸ್ತೆಯಲ್ಲಿ ಬಂದು ಪ್ರತಿಭಟನೆ ನಡೆಸ್ತೀವಿ, ಸಂಸತ್ ಚಲೋ ಮಾಡ್ತೀವಿ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂಥ ಮನವಿಯನ್ನು ಕೊಟ್ಟಿಲ್ಲ. ಮನವಿಯನ್ನೇ ಕೊಟ್ಟಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಒಂದು. ಎರಡನೇದ್ದು, ಈ ಸಂದರ್ಭದಲ್ಲಿ ಸೂಕ್ಷ್ಮ ವಲಯ ಆಗಿರೋದ್ರಿಂದ ದಿಲ್ಲಿ ಯಾವಾಗ ಸಂಸತ್ ಅಧಿವೇಶನ ನಡೆಯುತ್ತೋ ಅಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ 163 ಇರುತ್ತೆ. ಹೀಗಾಗಿ ಇದಕ್ಕೆ ಅನುಮತಿ ಕೊಡುವ ಪ್ರಶ್ನೆಯೇ ಬರೋದಿಲ್ಲ. ಇಲ್ಲಿಗೆ ಮುಗಿಯೋದಿಲ್ಲ. ಜಂತರ್ ಮಂತರ್ನಲ್ಲಿ ಇವರು ಪ್ರತಿಭಟನೆ ಮಾಡ್ತಾಯಿದ್ರು. ಅಲ್ಲಿ ಪ್ರತಿಭಟನೆಗೆ ಈಗ ಅನುಮತಿಯೇ ಇಲ್ಲ. ಮಜಾ ನೋಡಿ. ಇದೇನಾಯಿತು ಅಂದರೆ, ನಾವು ಇಷ್ಟು ಆಡಿದ್ದೆ ಆಟ ಮಾಡಿದ್ದೆ ಪಾಠ ಅನ್ನೋ ರೀತಿಯಲ್ಲಿ ಅಭಿಜಿತ್ ದೀಪ್ಗೆ ಅವರು ಫಸ್ಟ್ ಡೇ ಅಮೇರಿಕಾಯಿಂದ ಬಂದ ತಕ್ಷಣ ನೇರವಾಗಿ ಪರ್ಮಿಷನ್ ತೊಗೊಳ್ರಿ ಅಂತ ಕೈಗೆ ಆಫೀಸರ್ ಕೊಟ್ಟು ಆತನನ್ನೇ ನೇರವಾಗಿ ಕರ್ಕೊಂಡೋಗಿ ಜಂತರ್ ಮಂತರ್ ಕರ್ಕೊಂಡೋದ್ರು. ಅದರಿಂದ ಒಂದು ರಾಜಕೀಯ ಉದ್ದೇಶ ಇತ್ತು, ಈತನಿಗೆ ಇರುಸು ಮಾಡಬೇಕು, ಈತನ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ನಿಲುವಾಗಿತ್ತು. ಇದೊಂದು ಚಾಣಾಕ್ಷ ನೀತಿ. ಇವತ್ತು ಹೋಗೋದು, ಅಲ್ಲಿ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಹೋಗೋದು, ಅಲ್ಲಿ ಅಪ್ಲಿಕೇಶನ್ ಕೊಡೋದು, ಅಲ್ಲೆಲ್ಲ ಜನ ಸೇರೋದು, ನೀವೀಗೆಲ್ಲ ಒಂದು ವಾರ ಮುಂಚೆ ಅಪ್ಲಿಕೇಶನ್ ಕೊಡಬೇಕು, ನಾವು ಅದನ್ನು ವೆರಿಫೈ ಮಾಡಬೇಕು ಅನ್ನೋದು, ಅದಾದಮೇಲೆ ನೀವು ನಿರಾಕರಿಸಿದ್ರೆ ನಾವು ಇಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳೋದು, ಈ ರೀತಿ ಸೀನ್ಗಳನ್ನು ಮಾಡಬೇಕು ಅಂತ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರು. ಅದನ್ನು ವಿಫಲಗೊಳಿಸಲಾಯಿತು. ಆವತ್ತು ಸಂಜೆ 5 ಗಂಟೆಗೆ ಮುಗಿಬೇಕಾದಂಥ ಪ್ರೊಟೆಸ್ಟ್ ಅದು ಮುಗಿಲಿಲ್ಲ, ಕಂಟಿನ್ಯೂ ಆಯಿತು, ಎಲ್ಲ ಆಯಿತು. ಇನ್ನಿಲ್ಲದ ಹಾಗೆ ಅಲ್ಲಿ ಉಪದ್ವ್ಯಾಪವನ್ನು ಮಾಡಲಾಕಿದ್ದು, ಉಪದ್ರವ ಕೊಡಲಾಯಿತು, ಜನ ಸೇರ್ಲಿಕ್ಕೆ ಶುರು ಮಾಡಿದರು, ಪೊಲೀಸರು ಬೈಲಿಕ್ಕೆ ಶುರು ಮಾಡಿದರು. ಯಾವ ಮಟ್ಟಿಗೆ ಬಂತು ಅಂದರೆ, ಇಲ್ಲಿವರೆಗೂ ಕೇವಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದ್ದಂಥ ಅಭಿಜಿತ್ ದೀಪ್ಗೆ ನಿನ್ನೆ ಇಲ್ಲ ಮೊನ್ನೆಯಿಂದ, ಯಾವಾಗ ಸೋನಂ ವಾಂಗ್ಚುಕ್ ನನ್ನ ಆಸ್ಪತ್ರೆಗೆ ಸೇರಿಸಲಾಯಿತೋ ಅವಾಗಿಂದ ಈತ
ಮತಿಭ್ರಮಿತಗೊಂಡ್ಬಿಟ್ಟಿದ್ದಾನೆ, ವಿಭ್ರಮಿತಗೊಂಡಿದ್ದಾನೆ, ಗಾಬರಿಯಾಗಿದ್ದಾನೆ, ಆತಂಕಿತನಾಗಿದ್ದಾನೆ. ಮೋದಿ, ಅಮಿತ್ ಶಾ, ಯೋಗಿ ಅವ್ರನ್ನ ಏಕವಚನದಲ್ಲಿ ನಿಂದಿಸಲಿಕ್ಕೆ ಶುರು ಮಾಡಿದೆ. ಮೋದಿ ಇಸ್ತಿಫಾ ದೇನಾ ಚಾಹಿಯೆ, ಅಭಿ ಹಮ್ ಮೋದಿ ಕುನ ಹಿಚ್ಚೋಡೆಂಗೆ. ಮೋದಿಜಿ ಅನ್ನುವಂಥ ಕನಿಷ್ಠ ಸಂಸ್ಕೃತಿ ಸಂಸ್ಕಾರ ಕೂಡ ಈತನಿಗಿಲ್ಲ. ಒಬ್ಬ ವಿದ್ಯಾರ್ಥಿ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾಧರ್ಮಂ ತಥಸುಖಂ ಅಂತ ಒಂದು ಸುಭಾಷಿತ ಇದೆ. ವಿದ್ಯೆ ಯಾವಾಗಲೂ ವಿನಯವನ್ನು ಕೊಡ್ತದಂತೆ. ಹಂಗಿದ್ದಾಗ ಈತನಿಗೆ ಆ ವಿನಯವೇ ಇಲ್ಲ. ಈ ದೇಶದ ಪ್ರಧಾನಿ ವಿಚಾರಧಾರೆಯ ವಿಚಾರದಲ್ಲಿ ಅಥವಾ ನಿನ್ನ ಮೂಗಿನ ನೇರಕ್ಕೆ ಸರ್ಕಾರ ಕೆಲಸ ಮಾಡಿರದೇ ಇರ್ಬೋದು, ನೀಟ್ ಪರೀಕ್ಷೆ ಲೀಕ್ ಆಗಿರ್ಬೋದು. ಆದರೆ ನೀ ಈ ದೇಶದ ಪ್ರಧಾನಿಗೆ ನೀನು ಏಕವಚನದಲ್ಲಿ ಮಾತಾಡಲಿಕ್ಕೆ ನೀನು ಯಾರು ಪರಮಾಧಿಕಾರವನ್ನು ಕೊಟ್ಟರು? ಅವಾಚ್ಯ, ಅಸಭ್ಯ, ಅಶ್ಲೀಲ ಶಬ್ದಗಳನ್ನ ಬಳಸಲಿಕ್ಕೆ ಯಾರು ಅವಕಾಶ ಹೇಗೆ ಪರ್ಮಿಷನ್ ಕೊಟ್ಟರು, ಅನುಮತಿ ಕೊಟ್ಟರು? ಆದರೆ ಈತ ಯಾವ ರೀತಿ ಕಿರ್ಚಾಡ್ಲಿಕ್ಕೆ ಶುರು ಮಾಡಿಬಿಟ್ಟ ಶನಿವಾರ ಭಾನುವಾರ 2 ದಿವಸ ಅಂದರೆ ಆತನಿಗೆ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿ ನಿರ್ಮಾಣ ಆಗೋಯಿತು. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಯಿತು. ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಸ್ವಲ್ಪ ಸುದೀರ್ಘ ಆದರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಯಾಕೆಂದರೆ ನಾನು ಭಾನುವಾರದ ಹರಟೆ ಆದಮೇಲೆ ಇಡೀ ದಿವಸ ನಾಳೆ ಏನಾಗಬಹುದು, ಇವತ್ತೇನಾಗಬಹುದು ಅನ್ನೋ ವಿಚಾರವಾಗಿಯೇ ಭಾನುವಾರದ ಇಡೀ ದಿವಸ ಕಳೆದದ್ದು ಮತ್ತು ಮಾಹಿತಿಯನ್ನು ಕಲೆ ಹಾಕಿದ್ದು. ಇಷ್ಟನ್ನು ನಿಮಗೆ ಹೇಳಬೇಕು, ಸಮಾಧಾನ ಮಾಡ್ಕೋಬೇಕು, ನಿಟ್ಟುಸಿರು ಬಿಡಬೇಕು ಅನ್ನೋದು ನನ್ನ ಧಾವಂತ ಇದೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಸುದೀರ್ಘ ಆದರೆ ಬೇಸರ ಮಾಡ್ಕೋಬೇಡಿ. ಮುಂದಿನ ಸಂಚಿಕೆಯಲ್ಲಿ ಕ್ಲುಪ್ತವಾಗಿ ಚಿಕ್ಕದಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ. ಇಲ್ಲೇನಾಯಿತು, ಅಭಿಜಿತ್ ದೀಪ್ಗೆ ಈಗ ಇವತ್ತಿನ ದಿವಸ ಆತ ಪಾರ್ಲಿಮೆಂಟ್ ಚಲೋ ಮಾಡಬೇಕು. ಈತನಿಗೆ ಫೇಸ್ ವ್ಯಾಲ್ಯೂ ಇಲ್ಲ. ಆದರೆ ಯಾವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಹಠ ಹಿಡಿದಂಥ ವ್ಯಕ್ತಿ ಮೋದಿ ಹೆಸರು ಹೇಳಲಿಕ್ಕೆ ಶುರು ಮಾಡಿದ್ನೋ ಅಲ್ಲಿದ್ದವರೆಲ್ಲ ಮೋದಿ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗಲಿಕ್ಕೆ ಶುರು ಮಾಡಿದರು. ಶನಿವಾರ ಭಾನುವಾರ ಆಗಿದ್ದರಿಂದ ಫುಟ್ಫಾಲ್ ಜಾಸ್ತಿ ಆಯಿತು. ಒಂದೇ ಶಬ್ದ ಬಳಸೋದು. ಅಂಗಡಿಯವರೆಲ್ಲ ವಾಕಿನ್ಸ್ ಅಂತ ಕರೀತಾರೆ. ಈತ ಫುಟ್ಫಾಲ್ ಜಾಸ್ತಿ ಆಗಿದೆ ನಮ್ಮದು ಅಂತ ಹೇಳ್ತಾ ಇದ್ದ. ಮೊನ್ನೆ ಫುಟ್ಫಾಲ್ ಜಾಸ್ತಿ ಆಯಿತು. ಸಹಸ್ರಾರು ಜನ ಅಲ್ಲಿ ಬರಲಿಕ್ಕೆ ಶುರು ಮಾಡಿದರು. ಶನಿವಾರ ಭಾನುವಾರ ಯಾವ ರೀತಿ ಜಾತ್ರೆ ನೆರೀತು ಅಂದರೆ ಅಲ್ಲಿ ಯಾರೂ ವಿದ್ಯಾರ್ಥಿಗಳಿರಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅಲ್ಲಿ ಬಂದ ಜನ ಒಂದು ಮೋಜನ್ನು ಮಾಡಲಿಕ್ಕೆ ಬಂದಂಥವ್ರು, ಟೈಮ್ ಪಾಸನ್ನು ಮಾಡಲಿಕ್ಕೆ ಬಂದಂಥವ್ರು ಮತ್ತು ಈ ಡಫಲಿ ಗ್ಯಾಂಗ್ ಇದೆಯಲ್ಲ, ಈ JNU ಡಫಲಿ ಗ್ಯಾಂಗು, ಅವ್ರು ಹಿಡ್ಕೊಂಬಂದಂಥ ಜನ ಅಲ್ಲಿ ಸೇರಿಕೊಂಡಿದ್ರು. ವ್ಯಾಪಾರಿಗಳಿದ್ದರು, ಕೂಲಿ ಕಾರ್ಮಿಕರಿದ್ದರು. ಯಾರೂ ಕೂಡ ನೀಟ್ ಪರೀಕ್ಷೆ ಅಥವಾ ನೀಟ್ ಪರೀಕ್ಷೆಗೋಸ್ಕರ ಸಂಬಂಧಪಟ್ಟಂಥ ಯಾವ ಜನರು ಅಲ್ಲಿರಲಿಲ್ಲ. ಅಲ್ಲೊಬ್ಬ ಜಮ್ಮು ಕಾಶ್ಮೀರದ MP ಬಂದ್ಬಿಟ್ಟ. ಆತ ಹೇಳ್ತಾನೆ, ಕೇಳಿ ನೀವು ಹೇಗೆ ಹಾದಿ ತಪ್ಪತ್ತೆ ಒಂದು ಚಳವಳಿ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಆತ ಹೇಳ್ತಾನೆ, ಮೋದಿಯ ಸರ್ಕಾರವನ್ನು ಕೆಳಗಿಳಿಸಿ ನಮ್ಮ ಸರ್ಕಾರ ಬಂದು ನಾವು ಆರ್ಟಿಕಲ್ 370 ವಾಪಸ್ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಜಮ್ಮು ಕಾಶ್ಮೀರದಲ್ಲಿ ಅಂತ ಹೇಳ್ತಾನೆ ಅವನು. ಆರ್ಟಿಕಲ್ 370 ಏನು ಅಬ್ರೋಗೇಷನ್ ಮಾಡಿದ್ರಲ್ಲ ನರೇಂದ್ರ ಮೋದಿ ಸರ್ಕಾರದಲ್ಲಿ, ಅದ್ರ ವಾಪಸ್ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಈತನ ಹೋರಾಟ ಅಂತಿದ್ದು. ಅಷ್ಟೇ ಅಲ್ಲ, ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದಾರಲ್ಲ ಅದನ್ನು ರದ್ದು ಮಾಡಬೇಕಂತೆ. CAA ಜಾರಿಯಾಗಿದ್ದನ್ನು ವಾಪಸ್ ಹೋಗ್ಬೇಕಂತೆ. ನನಗೆ ಹೇಳಲಿಕ್ಕೆ ನಗು ಬರುತ್ತೆ, ಒಂದು ಕಡೆ ಬೇಸರ ಆಗತ್ತೆ. ಉಮರ್ ಖಾಲಿದ್ ಮತ್ತು ಶರ್ಜೀಲ್ ಇಮಾಮನನ್ನು ಬಿಡುಗಡೆ ಮಾಡಬೇಕಂತೆ. ವಿಚಾರಣೆ ಹೆಸರಲ್ಲಿ ಧ್ವನಿಯನ್ನು ದಮನ ಮಾಡಲಾಗಿದೆ, ಅವರು ಹೊರಗಡೆ ಬರಬೇಕು ಅಂತ ಭಾಷಣ ಮಾಡ್ತಾನೆ. ಜನ ಹೋ ಅಂತ ಕಿರಿಸ್ತಾರೆ. ಮೋದಿ ಮುರ್ದಾಬಾದ್, ಮೋದಿ ಮುರ್ದಾಬಾದ್ ಅಂತ ಬಂದಂಥವರೆಲ್ಲ ಕಿರಿಸ್ತಾರೆ. ನೋಡಿದವರಿಗೆ ಗಾಬರಿ ಆಗುತ್ತೆ. ಹೌದೇನಪ್ಪ, ಹಾಗಾದರೆ ಇವತ್ತಿನ ದಿವಸ ಪಾರ್ಲಿಮೆಂಟ್ ಮುಂದೆ ಭಾಳ ದೊಡ್ಡದಾದಂಥ ಗಲಾಟೆ ಆಗಿಬಿಡುತ್ತಾ? ಇವರೆಲ್ಲ ಬಂದು ದೊಡ್ಡದಾದಂಥ ಮುಜುಗರವನ್ನೇನಾದರೂ ನರೇಂದ್ರ ಮೋದಿ ಉಂಟು ಮಾಡ್ತಾರಂತ ಎಲ್ರಿಗೂ ಅನಿಸುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಪೊಲೀಸ್ ಕಮಿಷನರ್ನ ಬದಲಿ ಮಾಡಿದರು ಅಮಿತ್ ಶಾ ಅವರು. ಸ್ಟೇಟಿಗೆ ಸಂಬಂಧಪಟ್ಟದ್ದಲ್ಲ ಅಲ್ಲಿ. ಅದು ರೇಖಾ ಗುಪ್ತಾಗೆ ಬರಲ್ಲ, ಬರೋದು ಕೇಂದ್ರದ ಗೃಹ ಸಚಿವಾಲಯಕ್ಕೆ ಬರುತ್ತೆ, ದಿಲ್ಲಿದು. ಅನುರಾಗ್ ಕುಮಾರ್ ಅಂತ ಹೊಸ ಪೊಲೀಸ್ ಕಮಿಷನರ್ನ ಮೊನ್ನೆ ವರ್ಗಾವರ್ಗಿ ಮಾಡಿ ಅವ್ರನ್ನ ಹಾಕಿದ್ದಾರೆ. ಆತ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಂದರೆ, ಅಲ್ಲಿ ಇದ್ದಂಥ ಚಳವಳಿಕಾರರಿಗೆ ಒಬ್ಬರಿಗೂ ಗೊತ್ತಾಗಲಾರದ ಹಾಗೆ ಬೆಡ್ಶೀಟ್ಗಳನ್ನು, ಬಿಳಿ ಬೆಡ್ಶೀಟ್ಗಳನ್ನು ಕಳಿಸಿ ಒಂದು 10 ಜನ ಪೊಲೀಸ್, 15-20 ಜನ ಪೊಲೀಸರು ಸಿವಿಲ್ ಡ್ರೆಸ್ಸಲ್ಲಿ ಕಳಿಸಿ ಫುಲ್ ಭದ್ರತೆಯಲ್ಲಿ ಸೋನಮ್ ವಾಂಗ್ಚುಕ್ ಅವ್ರನ್ನ ಯಾರಿಗೂ ಗೊತ್ತಾಗಲಾರದೆ ಎತ್ಕೊಂಡು ಹೋಗ್ತಾರೆ. ಗಲಾಟೆ ಆಗಿರಬಾರ್ದು, ಗೊತ್ತೇ ಆಗಬಾರ್ದು, ಯಾವ ಗೇಟ್ನಿಂದ ಬಂದ್ ಮಾಡಿದ್ರು ಅಂತಲೇ ಗೊತ್ತಾಗಬಾರ್ದು. ಆ ರೀತಿಯಾದಂಥ ಬಂದೋಬಸ್ತ್ ಮಾಡಿದ ವ್ಯಕ್ತಿ. ಎರಡನೇದೀಗ DCP ಸಚಿನ್ ಶರ್ಮಾ ಅವರ ರೇಂಜಿಗೆ ಬರ್ತಿದ್ದು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಗೆ ಬರೋ ಪ್ರಶ್ನೆನೇ ಇಲ್ಲ, ಇಲ್ಲಿ ಪ್ರೊಹಿಬಿಟರಿ ಆರ್ಡರ್ಸ್ ಇದೆ, ಹೆಂಗ್ರಿ ಬರ್ತಾರೆ, ಏನು ಹುಡುಗಾಟನ ಅದು, ಇಷ್ಟ ಬಂದಂಗೆ ಮಾಡೋಕ್ಕಾಗತ್ತಾ, ಅದು ಕಾಲಿಡ್ಲಿಕ್ಕೆ ಬಿಡಲ್ಲ, 5 ಜನಕ್ಕಿಂತ ಜಾಸ್ತಿ ಇದ್ದರೆ ಒದ್ದು ಒಳಗಡೆ ಹಾಕ್ತೀವಿ, ಕೇಸ್ ಹಾಕ್ತೀವಿ ಅವ್ರ ಮೇಲೆ ಅಂತ ಹೇಳಿದ್ದಾರೆ. ಇವತ್ತು ಆರ್ಡರ್ಸ್ ಅದೇ ಇರುತ್ತೆ. ಹಾಗಾಗಿ ಆಮೇಲೆ ನೋಡಿ, ಇಡೀ ಚಳವಳಿ ಇದೆಯಲ್ಲ, ಈ ಚಳವಳಿ ಶುರುವಾಗಿದ್ದು ಯಾರ ಹೆಸರಲ್ಲಿ? ಧರ್ಮೇಂದ್ರ ಪ್ರಧಾನ್ ಹೆಸರಲ್ಲಿ.
ಬಂದವರು ಯಾರು ಅಂತ ನೋಡ್ತಾ ಬಂದರೆ ಶಬನಾ ಆಜ್ಮಿಯಿಂದ ಹಿಡಿದು ಮಹುವಾ ಮೊಯ್ತ್ರಾಯಿಂದ ಹಿಡಿದು ಕಾಶ್ಮೀರದ MP ಹಿಡಿದು ಪ್ರಕಾಶ್ ರಾಜ್ನಿಂದ ಹಿಡಿದು ಪ್ರತಿಯೊಬ್ಬರು ಸ್ವರಾ ಭಾಸ್ಕರ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಎಡಚರ್ರೆ ಬಂದದ್ದು. ಎಲ್ಲರೂ ನರೇಂದ್ರ ಮೋದಿ ಅವರ ವಿರುದ್ಧ ದ್ವೇಷವನ್ನು ಕಾರ್ತಾ ಇರುವಂಥ, ಸೇಡಿನ ಮನೋಭಾವ ಇಟ್ಕೊಂಡಂಥ ಈ ಯೋಗೇಂದ್ರ ಯಾದವ್ನಿಂದ ಹಿಡಿದು ಸಲೀಂ ಯಾದವ್ ಅವನ ಹೆಸರು. ಯಾರಾದರೂ ಮನೆಯಲ್ಲಿ ಯೋಗೇಂದ್ರ ಯಾದವ್ ಇದ್ದಂಥ ಹೆಸರನ್ನ ಮೊಹಮ್ಮದ್ ಸಲೀಂ ಅಂತ ಕರೀತಾರನ್ರಿ. ಆತ ಹೇಳೋದೇನೆಂದರೆ, ಮನೇಲಿ ನನಗೆ ಮೊಹಮ್ಮದ್ ಸಲೀಂ ಅಂತ ಕರೀತಾರೆ. ಈಗ ನನ್ನ ಹೆಸರು ರವೀಂದ್ರ ಜೋಶಿ, ನಂಗೆ ರಹೀಂ ಖಾನ್ ಅಂತ ಯಾರು ಕರೆಯೋಕ್ಕಾಗತ್ತನ್ರಿ? ಈತ ಹೇಳೋ ಸುಳ್ಳಿದು. ಇವರೆಲ್ಲರೂ ಕೂಡ ಆ ವೇದಿಕೆಗೆ ಬಂದು ಇದನ್ನು ಹೇಗೆ ನಾವು ಯಶಸ್ವಿಗೊಳಿಸಬೇಕು ಅನ್ನುವಂಥ ಪ್ರಯತ್ನ. ಈ ಕಳೆದ 2 ದಿವಸದಿಂದ ಹೊಸ ಬೆಳವಣಿಗೆ ಏನು? ರಾಹುಲ್ ಗಾಂಧಿ ಯಾಕೆ ಬಂದಿಲ್ಲ? ರಾಹುಲ್ ಗಾಂಧಿ ಏನು ಮಾಡ್ತಾರೆ? ಅಲ್ಲ ರೀ, ರಾಹುಲ್ ಗಾಂಧಿ ಯಾವುದೋ ಗೂಂಜ್ ಅಂತ ಮಾಡಿಕೊಂಡು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೋದ ಮನುಷ್ಯ 22 ದಿವಸ ಫಾರಿನ್ಗೆ ಹೋಗ್ಬಿಟ್ಟ. ಆತನಿಗೆ ಗಾಂಭೀರ್ಯನ ಅವನ ಕಡೆ ರಾಹುಲ್ ಗಾಂಧಿ ಅನ್ನುವಂಥ ವಿಪಕ್ಷ ನಾಯಕನ ಕಡೆ ಘೆರಾವ್ ಹಾಕ್ಲಿಕ್ಕಾಗಲಿಲ್ಲ ಸರ್ಕಾರಕ್ಕೆ ಅಂತ ತಾನೇ ನೀವು ಶುರು ಮಾಡಿದ್ದು ಕಾಕ್ರೋಚ್ ಜನತಾ ಪಾರ್ಟಿ. ಅದನ್ನು ಸಮರ್ಥವಾಗಿ ನಿಭಾಯಿಸಿ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ರಾಹುಲ್ ಗಾಂಧಿ ಸಿಲುಕಿಸಿದ್ರೆ ನೀವು ಯಾಕೆ ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತಿದ್ರಿ? ಮಾಡೋ ಅಗತ್ಯನೇ ಇರಲಿಲ್ಲ. ರಾಹುಲ್ ಗಾಂಧಿ ಬರಬೇಕು, ರಾಹುಲ್ ಗಾಂಧಿ ಕ್ಯಾಕರ ರಾಹುಲ್ ಗಾಂಧಿ ಯಾರ್ದಿದು? ಪಿತೂರಿ ಅರವಿಂದ್ ಕೇಜ್ರಿವಾಲ್. ಯಾಕೆ? ಅರವಿಂದ್ ಕೇಜ್ರಿವಾಲ್ ಒಂದು ಸ್ಪಷ್ಟವಾಗಿ ಗೊತ್ತಿದೆ, ನರೇಂದ್ರ ಮೋದಿನ ಟಚ್ ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿ ಆ ರೀತಿಯದಾದಂಥ ಏನು ಹಿಡಿತವನ್ನು ಸರ್ಕಾರದ ಮೇಲೆ ಇಟ್ಕೊಂಡಿದ್ದಾರೆ, ಆ ರೀತಿಯದಾದಂಥ ಚಟುವಟಿಕೆ ಮಾಡ್ತಾ ಇದ್ದಾರೆ. ತನ್ನ ಮನೆಯೊಳಗಿದ್ದಂಥ ಎಲ್ಲ MP ಎತ್ಕೊಂಡ್ಬಿಟ್ರು ನರೇಂದ್ರ ಮೋದಿ, ನಾ ಏನು ಮಾಡೋಕ್ಕಲ್ಲ. ಹಾಗಾದ್ರೆ ಏನು ಮಾಡಬೇಕು? ರಾಹುಲ್ ಗಾಂಧಿಯ ಜಾಗವನ್ನು ತಾನು ಹಿಡ್ಕೋಬೇಕು. ತಾನು ನರೇಂದ್ರ ಮೋದಿಯವರಿಗೆ ಸರಿಯಾದಂಥ ಪ್ರತಿದ್ವಂದಿ ಅನ್ನೋ ರೀತಿಯಲ್ಲಿ ಬಿಂಬಿಸಬೇಕು. ಅದಕ್ಕೆ ರಾಹುಲ್ ಗಾಂಧಿ ಹೆಸರನ್ನು ಹೇಳಿದ್ರು. ಅದ್ರ ಮಧ್ಯೆ BJP ಒಂದಷ್ಟು ವಿಡಿಯೋಗಳನ್ನು ವೈರಲ್ ಮಾಡಲಿಕ್ಕೆ ಶುರು ಮಾಡಿತ್ತು. ಕಳೆದ ಸಲ ಏನು ರಾಮಲೀಲಾ ಮೈದಾನದಲ್ಲಿ ಆಗಿತ್ತು ಅದನ್ನ ಇಟ್ಕೊಂಡು ಏನಂತ, ಬೀದಿಯಲ್ಲಿ ನಿಂತು ಹೋರಾಟ ಮಾಡುವುದರಿಂದ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಕಾನೂನು ಪ್ರಕಾರ ಆಗಬೇಕು ಅಂತ ಚಿದಂಬರಂ ಹೇಳಿರೋ ಮಾತು, ಆಮೇಲೆ ಮನಮೋಹನ್ ಸಿಂಗ್ ಹೇಳಿರೋ ಮಾತು, ಇದು CIA ಹೋರಾಟ ಅಂತ ಹೇಳಿರೋದು ಎಲ್ಲ ಕಡೆ ವೈರಲ್ ಆಗಲಿಕ್ಕೆ ಶುರುವಾದವು. ಈ ಕಡೆ ನರೇಂದ್ರ ಮೋದಿ ಅವರು ಈ ಸರ್ವ ಪಕ್ಷಗಳ ಸಭೆಯನ್ನು ನಿನ್ನೆ ಕರೆದಿದ್ರು. 40 ಪಕ್ಷಗಳು ಬಂದಿದ್ದು. ಎಲ್ಲರಿಗೂ ಒಂದು ರೀತಿಯ ಮುಜುಗರ ಇರಿಸುಮುರುಸು ಶುರುವಾಗಿದ್ದು ಯಾವಾಗ ಅಂದರೆ, 20 ಜನ NCPಯ ಸದಸ್ಯರು, NCPI ಅದು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೆಸರಿಟ್ಟೋದು. TMC ಅವರೆಲ್ಲ ಈಗ ಅಲ್ಲಿ ಬಂದು ಕಲರ್ ಚೇಂಜ್ ಆಗಿದೆ ಅಲ್ವಾ, ವಾಷಿಂಗ್ ಮಿಷಿನಿಂದ ಕ್ಲಿಯರ್ ಆಗಿದ್ದಾರೆ ಅವರೆಲ್ಲ. ಅವ್ರನ್ನ ಹೆಂಗೆ ಕರೆದ್ರಿ ಅಂತ ಪ್ರತಿಭಟನೆ ಎಲ್ಲ ಎದ್ದು ಹೋಗ್ಬಿಟ್ರು. ಸರ್ವಪಕ್ಷ ಸಭೆ ಕರೆಯೋದು ವಾಡಿಕೆ, ಅದು ಸಂಪ್ರದಾಯ ಶಿಷ್ಟಾಚಾರ ಪ್ರಕಾರ ಕರೆದಿದ್ದಾರೆ. ನೀವು ಹೆಂಗೆ ಕರೆದ್ರಿ ಇವ್ರನ್ನ? ಇವರು ಈಗ ಹೆಂಗಂದ್ರೆ, ಇದು ಈ ಬಣ್ಣ ಹಾಕಿದ ಗುಬ್ಬಿ ಥರ, ಉಳಿದ ಗುಬ್ಬಿಗಳು ಅದನ್ನ ಸೇರಿಸಲ್ಲ, ಯಾಕೆ ಬಣ್ಣ ಬೇರೆ ಕಲರ್ ಇದೆ ಅದಕ್ಕೆ. ಆ ಥರ ಹೋದ್ರು ಹೊರಗಡೆ, ಇವ್ರೇನು ತಲೆ ಕೆಡ್ಸ್ಕೊಳ್ಳಿಲ್ಲ. ಆವಾಗ ಇದ್ದಕ್ಕಿದ್ದ ಹಾಗೆ ಮತ್ತೆ ವಾಪಸ್ ಬಂದರು. ಯಾಕೆ ಬಂದರು ವಾಪಸ್ಸು ಅಂತ ಕೇಳಿದ್ರೆ, ಇಲ್ಲ ನಮ್ಮ ಪ್ರತಿಭಟನೆಯನ್ನು ನಿಮ್ಗೆ ತೋರಿಸ್ಬೇಕಾಗಿತ್ತು, ಅದಕ್ಕೆ ಒಂದು 5 ನಿಮಿಷ ಹೊರಗಡೆ ಹೋಗಿದ್ವಿ. ರಾಹುಲ್ ಗಾಂಧಿ ಬಂದಿಲ್ಲ, ಯಾರೂ ದೊಡ್ಡವರು ಯಾರೂ ಅಲ್ಲಿ ಬರಲೇ ಇಲ್ಲ. ನಾಮಕೆ ವಾಸ್ತೆ ಮಾಡಿದಂಥ ಸರ್ವಪಕ್ಷ ಸಭೆ. ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ನಿರೀಕ್ಷೆ ಮಾಡಲಾರದು, ಈಗೇನೋ ನಾನು ನಿನ್ನೆ ಪಟ್ಟಿ ಓದಿದ್ನಲ್ಲ, ಪಟ್ಟಿಯನ್ನು ಬಿಟ್ಟು ಬಹಳ ಮಹತ್ವದ ಒಂದು 2-3 ಬಿಲ್ಗಳನ್ನು ಪಾಸ್ ಮಾಡುವ ಸಾಧ್ಯತೆಗಳಿದೆ ಅಂತ ಮಾಹಿತಿಗಳು ಹೇಳ್ತಾ ಇದ್ದಾವೆ. ಎಷ್ಟು ಮಟ್ಟಿಗೆ ನಿಜ ಕಾದು ನೋಡಬೇಕು. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತೆ ಇವತ್ತು ಮಧ್ಯಾಹ್ನ 11 ಗಂಟೆಗೆ ಏನಾಯಿತು ಅಂತ ಅಪ್ಡೇಟ್ ಕೊಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಯಥಾ ಪ್ರಕಾರ ಆರ್ಥಿಕವಾಗಿ ಬೆನ್ನೆಲುಬಾಗಿ ಲೈಕ್ ಮಾಡುವುದನ್ನು ಮರಿಬೇಡಿ. ನಮಸ್ಕಾರ.